ಯಲಹಂಕದ 2ನೇ ವಾರ್ಡಿಗೆ ಆಕಾಶ್ ಎಂಬ ಹೆಸರನ್ನ ಇಟ್ಟಿರುವುದನ್ನು ವಿರೋಧಿಸಿ ಪಾಲಿಕೆ ಮಾಜಿ ಸದಸ್ಯರಾದ ಶ್ರೀ ಕೆಂಪೇಗೌಡರ ನೇತೃತ್ವದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ವೆಂಕಟಲ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಆಕಾಶ್ ಹೆಸರನ್ನ ತಕ್ಷಣ ಬದಲಾಯಿಸಿ ವೆಂಕಟಾಚಲ ಅಥವಾ ಮಾರುತಿನಗರ ಎಂದು ಹೆಸರಿಡಬೇಕೆಂದು ಆಗ್ರಹಿಸಿದರು. ಮತ್ತು ಯಲಹಂಕದ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆಸಿದ ಸ್ಥಳೀಯ ನಿವಾಸಿಗಳು 3ನೇ ವಾರ್ಡಿಗೆ ಗೆಜೆಟ್ನಲ್ಲಿ ಸೂಚಿಸಿರೋ ಯಲಹಂಕ ಓಲ್ಡ್ ಟೌನ್ ಹೆಸರನ್ನ ಹಿಂದಕ್ಕೆ ಪಡೆದು ಈ ಹಿಂದಿನಂತೆ ಚೌಡೇಶ್ವರಿ ವಾರ್ಡ್ ಹೆಸರನ್ನು ಇಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಯಲಹಂಕದ 2ನೇ ವಾರ್ಡಿಗೆ ಆಕಾಶ್ ಎಂದು ಹೆಸರಿಟ್ಟಿರುವುದನ್ನು ವಿರೋಧಿಸಿ ಪಾಲಿಕೆ ಮಾಜಿ ಸದಸ್ಯ ಶ್ರೀ ಕೆಂಪೇಗೌಡರವರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೆಂಕಟಾಲ ಮತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಗೂ ಮಾರುತಿನಗರ ಸೇರಿ ನಿರ್ಣಾಯಕವಾದ ಪ್ರತಿಭಟನೆ. ಉದ್ದೇಶ ಇಷ್ಟೇ. ಇದು ಈ ಹಿಂದೆ ಕೆಂಪೇಗೌಡ ವಾರ್ಡ್ ಅಂತ BBMPಯಲ್ಲಿ ನಾಮಾಂಕಿತವಾಗಿತ್ತು. ನಮಗೂ ಒಂಥರ ಹೆಮ್ಮೆ ಇತ್ತು, ಬೆಂಗಳೂರು ಕಟ್ಟಿದಂಥ ದೊರೆ ಕೆಂಪೇಗೌಡರ ಹೆಸರು ನಮ್ಮ ಊರಿಗಿದೆ ಅಂತ. ಆದರೆ ಮೊನ್ನೆ BBMP ವಾರ್ಡ್ ವಿಂಗಡಣೆಯಲ್ಲಿ ಈ ಹೆಸರು ತೆಗೆದು ವೆಂಕಟಾಲ ಅಂತ ಹಾಕೋದು. ನಿಜವಾಗ್ಲೂ ಸಂತೋಷ ಆದರೂ ಒಂದು ಕಡೆ ದುಃಖನೇ. ಯಾಕೆಂದರೆ ನಾಡಪ್ರಭು ಕೆಂಪೇಗೌಡ ಹೆಸರು ಕಿತ್ತಾಕ್ಬಿಟ್ರಲ್ಲ ಅನ್ನೋ ಒಂದು ದುಃಖ ಇತ್ತು. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ, ಈ ನಿನ್ನೆ ಮನೆಯಿಂದ ಸುದ್ದಿಗಳು ಹರಿದಾಡ್ತಿರೋ ಪ್ರಕಾರ ಈ ವಾರ್ಡ್ಗೆ ಆಕಾಶ್ ವಾರ್ಡನ್ನು ಹೆಸರಿಟ್ಟಿದ್ದಾರಂತೆ. ಈ ಆಕಾಶ್ ಅಂದರೆ ಯಾರು ಅಂತ ನನ್ನ ಹಿರಿಯರಿಗೂ ಗೊತ್ತಿಲ್ಲ, ಮತ್ತು ಇವತ್ತಿನ ಪೀಳಿಗೆಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಬಹುಶಃ 40 ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೀನಿ. ನಮ್ಮ ಆಸು ಹಕ್ಕು ಹೆಸರುಗಳು, ನಮ್ಮ ಸಂಸ್ಕೃತಿ ಪರಂಪರೆ ಹೆಸರುಗಳು ಕೇಳಿದ್ದೀನಿ. ಇಲ್ಲಿನ ಐತಿಹ್ಯಗಳನ್ನು ಕೇಳಿದ್ದೀನಿ, ಇಲ್ಲಿನ ಪುರಾತನವಾದಂಥ ಇತಿಹಾಸ ಕೇಳಿದ್ದೀನಿ. ಈ ಆಕಾಶು ಇಡೀ ಪ್ರಪಂಚಕ್ಕೆ ಹರಡ್ಕೊಂಡಂಥದ್ದು ಆಕಾಶ. ಆ ಆಕಾಶ ಈ ಪುಟ್ಟ ನಮ್ಮ ವಾರ್ಡ್ಗೆ ಏನು ಸಂಬಂಧ ಇದೆ? ಇದು ನಮಗೆ ತುಂಬ ದುಃಖ ಆಗ್ತಿದೆ. ಇವತ್ತು ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಪಲ್ಲವರು ಚೋಳರು ಕಟ್ಟಿದಂಥ ದೇವಸ್ಥಾನಗಳು, ದೇಗುಲಗಳು ಅನೇಕವಿದ್ದಾವೆ. ಈ ಒಂದು ಹೆಮ್ಮೆಯಿಂದ ನಾವಿರಬೇಕಾದ್ರೆ ದಿಢೀರಂತ ಈ ಆಕಾಶನ ಹೆಸರನ್ನು ನಮ್ಮ ಗ್ರಾಮ ವಾರ್ಡ್ಗೆ ಕೊಟ್ಟಿರೋದು ನಮ್ಮ ಊರಿಗೆ ಅಲ್ಲ, ಮಾರುತಿನಗರಕ್ಕೂ ಯಲಹಂಕಕ್ಕೂ ಎಲ್ಲಕ್ಕೂ ಇದು ಅಪಮಾನ. ಆದ್ದರಿಂದ ನಾನು ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಶಾಸಕರನ್ನು, ಸಂಬಂಧಪಟ್ಟ ಇಲಾಖೆಯವರನ್ನು ಮತ್ತು ಇದನ್ನ ಕರ್ನಾಟಕ ಸರ್ಕಾರವನ್ನು ನಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ನಾವು ಒತ್ತಾಯ ಮಾಡ್ತಿದ್ದೀವಿ. ದಯವಿಟ್ಟು ಈ ಕೂಡಲೇ ಈ ಆಕಾಶನ ಹೆಸರು ತೆಗೆದು ವೆಂಕಟಾಲ ವಾರ್ಡ್ ಅನ್ನೋದು ಇಕ್ಕಲಿ ಅಥವಾ ಮಾರುತಿನಗರ ವಾರ್ಡ್ ಅಂತ ಇಕ್ಕಲಿ. ವೆಂಕಟಾಲ ಇವತ್ತಿನ ಹೆಸರಲ್ಲ, ಇದು ಯಲಹಂಕ ಯಾವತ್ತು ಹುಡ್ತೋ ಅವತ್ತಿನಿಂದಲೂ ಈ ವೆಂಕಟಾಲ ಇದೆ. ಮತ್ತು ನನಗೊಂದು ಕಸಿಬಿಸಿ ಏನು ಅಂದರೆ, ಕೆಲವು ಹೇಳೋ ಪ್ರಕಾರ ಈ ಆಕಾಶ್ ಅನ್ನೋ ಹೆಸರು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂಥ ಪರಾಜಿತ ಅಭ್ಯರ್ಥಿಯ ಮೊಮ್ಮಗನ ಹೆಸರು ಅಂತ ಹೇಳ್ತಾರೆ. ಎತ್ತಣ ಆಕಾಶ, ಎತ್ತಣ ವೆಂಕಟಾಲ. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ಸಾಂಕೇತಿಕವಾಗಿ. ಭವಿಷ್ಯ ನಮ್ಮ ಶಾಸಕರಿಗೂ ಸಹ ನಾವು ಒತ್ತಾಯ ಮಾಡ್ತೀವಿ, ಈ ಕೂಡಲೇ ಅವರು ಹೋರಾಟ ಮಾಡಿ ಈ ವೆಂಕಟಾಲ ವಾರ್ಡ್, ಇದು ಆಕಾಶ್ ವಾರ್ಡನ್ನು ತೆಗೆದು ವೆಂಕಟಾಲ ವಾರ್ಡ್ ಅಂತ ಮಾಡಲಿ, 2ನೇ ಪ್ರಿಯಾರಿಟಿ ಮಾರುತಿನಗರ ಅಂತ ವಾರ್ಡ್ ಮಾಡಲಿ. ಇಲ್ಲ ಅಂದರೆ ನಾವೆಲ್ಲ ಸಾಮೂಹಿಕವಾಗಿ ರಸ್ತೆ ತಡೆ, ಮುಖ್ಯಮಂತ್ರಿಗಳ ಮನೆ ಮುಂದೆ ಚಳುವಳಿ ಇವೆಲ್ಲ ಮಾಡ್ತೀವಿ. ಇದು ಉಗ್ರ ರೂಪಕ್ಕೆ ಬರಬಾರ್ದು. ಒಂದು ಕಳಕಳಿ ಮನವಿ ಅಂದರೆ, ಈ IAS ಅಧಿಕಾರಿಗಳಿದ್ದಾರಲ್ಲ, ಇವರಿಗೆ ಇತಿಹಾಸ ಗೊತ್ತಿಲ್ಲ, ಪರಂಪರೆ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ಯಾರೋ ಹೇಳಿದ್ರು ವೈಟ್ ಕಾಲರ್ಸರು, ಅವ್ರ ಮಾತು ಕೇಳಿದ್ರು ಆಕಾಶ್ ವಾರ್ಡ್ ಅಂತ ಮಾಡಿದ್ರು. ಆಕಾಶ್ ವಾರ್ಡ್ಗೆ ಏನು ಮೀನಿಂಗ್ ಇದೆ, ಏನು ಅರ್ಥ ಇದೆ? ಇದು ನಿಜವಾಗ್ಲೂ ನಾವೆಲ್ಲ ತಲೆ ತೆಗೆಸ್ಬೇಕಂತ ವಿಚಾರ. ಪ್ರಜ್ಞಾವಂತ ನಾಗರಿಕರು, ಈ ಸ್ಥಳೀಯ ನಾಗರಿಕರು ಎದ್ದು ನಿಂತು ಈ ಆದೇಶದ ವಿರುದ್ಧ ದಿಟ್ಟವಾಗಿ ಇದು ಹೋರಾಟ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತಮ್ಮ ಹೆಸರು ನನ್ನ ಹೆಸರು ಕೆಂಪೇಗೌಡ ಅಂತ, ಮಾಜಿ ನಗರಸಭಾ ಅಧ್ಯಕ್ಷ, ಮಾಜಿ BBMP ಸದಸ್ಯ, ಹಾಗೂ ಸ್ಥಳೀಯವಾಗಿ ನಮ್ಮ ತಾತ ಮುತ್ತಂತರ ಕಾಲದಿಂದ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥವ್ರು. ವಾರ್ಡ್ 1 ತುಂಬ ಚೆನ್ನಾಗಿತ್ತು. ಕೆಂಪೇಗೌಡ ವಾರ್ಡ್ ಅಂತ ಇಟ್ಟಿದ್ರು. ನಮಗೆಲ್ರಿಗೂ ಹೆಮ್ಮೆ ಆಗಂಥ ವಿಷಯ ಅದು. ಎಲ್ಲರೂ ಖುಷಿಯಾಗಿದ್ವಿ ಇಂಥವ್ರಿಗೂ. ಇವಾಗ ವಿಂಗಡಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೇರೆ ಆಕಾಶ್ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ಜನಗಳಿಗೆ ಯಾರಿಗೂ ಇಷ್ಟ ಇಲ್ಲ, ಸರ್ವರಿಗೂ ಅಷ್ಟೇ, ಎಲ್ಲರಿಗೂ ಇಷ್ಟ ಇಲ್ಲ. ಇದನ್ನು ತೆಗಿಲೇಬೇಕು ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಕೋರಿಕೆ ಅಷ್ಟೇ. ನಮ್ಮ ಕೇಳ್ಕೊಳ್ಳೋದೇನೆಂದರೆ, ಆ ಆಕಾಶ ಅನ್ನೋದು ಬೇಡ, ಒಳ್ಳೆ ವೆಂಕಟಾಲ ಅಥವಾ ಮಾರುತಿನಗರ ಅಂತ ಇಟ್ಟರೆ ನಮ್ಮೆಲ್ರಿಗೂ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಇದನ್ನು ಕೇಳ್ಕೊಳ್ಳೋದು ಇಷ್ಟೇ ನಾನು. ಆಮೇಲೆ ವಾರ್ಡ್ ನಂಬರ್ 2 ಕೆಂಪೇಗೌಡ ವೆಂಕಟಾಲ ವಾರ್ಡು ಅಂತೇಳಿ ನಾಮಾಂಕಿತ ಮಾಡಿದ್ರು. ಓಕೆ, ವೆಂಕಟಾಲ ವಾರ್ಡು ಅಂದಾಗ ನಮ್ಗೆ ಯಾರಿಗೂ ಅಸಮಾಧಾನ ಇರಲಿಲ್ಲ. ಒಂದು ವೇಳೆ ಮಾರುತಿನಗರ ಅಂತ ಹಾಕಿದ್ರು ಸಹ ನಾವೆಲ್ಲ ಸಂತೋಷ ಪಡ್ತಿದ್ವಿ. ಆದರೆ ನಿನ್ನೆ ಏನು ಅನೌನ್ಸ್ ಆಗಿದೆ, ಇದರಲ್ಲಿ ಆಕಾಶ್ ವಾರ್ಡ್ ಅಂತ ಕೊಟ್ಟಿದ್ದಾರೆ. ಆಕಾಶ್ ಯಾರು? ಇರೋ ಕವಿಗಳ
ಅಥವಾ ಯಾರ ಕ್ರೀಡಾಪಟುಗಳ ಅಥವಾ ರಾಷ್ಟ್ರ ಪ್ರಶಸ್ತಿ ತೊಗೊಂಡಾರ ಅಥವಾ ಜ್ಞಾನಪೀಠ ಅವಾರ್ಡ್ ವಿನ್ನರ? ಕರ್ನಾಟಕದಲ್ಲಿ ಅನೇಕ ಮಹನೀಯರಿದ್ದರು, ಜ್ಞಾನಪೀಠ ತೊಗೊಂಡಂಥವ್ರು. ಮೊನ್ನೆ ತಾನೇ ತೀರ್ಕಡಂಥ ಸಾಲುಮರದ ತಿಮ್ಮಕ್ಕನ ಹೆಸರು ಇಡ್ಬೋದಾಗಿತ್ತು, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹೆಸರು ಇಡ್ಬೋದಾಗಿತ್ತು, ಬಸವಣ್ಣವ್ರ ಹೆಸರು ಇಡ್ಬೋದಾಗಿತ್ತು. ಅದೆಲ್ಲ ಬಿಟ್ಬಿಟ್ಟು ಆಕಾಶ್ ಅಂತ ಯಾಕಿಟ್ರು? ಯಾರು ಆಕಾಶ್ ಬೇಕು ಅಂತ ಕೇಳಿದವ್ರು ಯಾರು? ನಮ್ಮಲ್ಲಿ ನಮ್ಮ ವಾರ್ಡಲ್ಲಿ ಯಾರು ಕೇಳಿದ್ದೀರಾ? ಆಕಾಶ್ ಅಂದರೆ ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಯಾರ್ದೋ ಒಬ್ಬ ರಾಜಕಾರಣಿಯ ಮಗನ ಹೆಸರನ್ನು ಇಟ್ಟು ನಮ್ಮ ಮೇಲೆ ಏರ್ತಿದ್ದಾರೆ. ನಮ್ಗೆ ಬೇಕಾ? ಮುಂದೊಂದು ದಿನ ನೀವು ಯಾವ ವಾರ್ಡು ಅಂತ ಕೇಳಿದ್ರೆ ನಾವು ಏನಂತ ಹೇಳೋಣ? ಆಕಾಶ್ ವಾರ್ಡು ಅಂತ ಹೇಳೋಣ. ಆಕಾಶ್ಗೆ ಅರ್ಥ ಏನು ಅಂತ ಕೇಳಿದ್ರೆ ಅರ್ಥ ಏನಂತ ಹೇಳೋಣ? ನಮ್ಗೆ ನಿಜವೂ ನಾಚಿಕೆ ಆಗುತ್ತೆ. ಇದು ನಮ್ಮ ವಾರ್ಡಿನ ಜನಕ್ಕೆ ಮಾಡುವಂಥ ಅಪಮಾನ. ನಿಜವಾಗ ನಾವು ಇನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ಕೂಡಲೇ ಸರ್ಕಾರ ಏನು ನಮ್ಮ ಮಾನ್ಯ ಸಚಿವರು ಹೇಳ್ತಿದ್ದಾರೆ, ಬೆಂಗಳೂರಿನ ಮಾದರಿಯನ್ನು ಮಾಡ್ತೀವಿ, ಬೆಂಗಳೂರನ್ನು ಹಾಗೆ ಮಾಡ್ತೀವಿ ಅಂತ. ಇದೇನು ಆಕಾಶನ ಹೆಸರು ತಂದುಬಿಟ್ಟು ನಮ್ಮನ್ನು ಪಾತಾಳಕ್ಕೆ ತಳ್ಳುವಂಥ ನೀಚ ಕೆಲಸ ನೀವು ಮಾಡ್ತಿದ್ದೀರಿ. ದಯಮಾಡಿ ಹೇಳ್ತೀವಿ, ಈ ಕೂಡಲೇ ಈ ಆಕಾಶ ಅನ್ನೋ ಹೆಸರನ್ನು ಬದಲಾಯಿಸಬೇಕು. ಮಹನೀಯರ ಹೆಸರಿಡಿ, ಇಲ್ಲ ವೆಂಕಟಾಲದ ಹೆಸರಿಡಿ, ಇಲ್ಲ ಮಾರ್ತಿನರ ಹೆಸರಿಡಿ, ನಮ್ಮ ಅಭ್ಯಂತರ ಇಲ್ಲ. ಯಾವ್ರದ್ದೋ ಆಕಾಶವನ್ನು ತಂದು ನಮ್ಮ ತಲೆ ಮೇಲೆ ಬೀಳಿಸ್ತೀರಿ. ಈಗ ನಮ್ಗೆ ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ, ಈ ಕೂಡಲೇ ಬದಲಾಗಲಿಲ್ಲ ಅಂತಂದರೆ ಉಗ್ರ ಹೋರಾಟಕ್ಕೆ ನಾವು ಇಳಿತೀವಿ. ನಾವು ಈಗಾಗಲೇ ತೋರಿಸ್ತೀವಿ ಬೀದಿಲಿ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ. ಕೆಂಪೇಗೌಡರು ಹೇಳಿದ್ರು, ಮುಖ್ಯಮಂತ್ರಿ ಮನೆ ಎದುರುಗಡೆ ನಾವು ಹೋರಾಟ ಮಾಡ್ತೀವಿ ಅಂತ. ಈಗ ನಾವು ಸಾಂಕೇತಿಕವಾಗಿ ಜನ ಸೇರಿದ್ದೀವಿ, ಸಾವಿರ ಜನ ಸೇರ್ತೀವಿ. ಸರ್ಕಾರಕ್ಕೆ ಸಡ್ಡು ಹೊಡೆಯೋದಕ್ಕೆ ನಾವು ರೆಡಿ ಇದ್ದೀವಿ. ಈ ಕೂಡಲೇ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಯಾರು ಆಕಾಶು ನಿಮ್ಮನ್ನು ಯಾರು ಕೇಳಿದ್ರು ಆಕಾಶ ಅಂತ ಇಡಿ ಅಂತೇಳಿ ದಯವಿಟ್ಟು ಅದನ್ನು ಇದು ಮಾಡಿ. ಆಕಾಶ ಅಂದರೆ ಏನು ಯಾರು ಅಂತೇಳಿ ಅಟ್ಲೀಸ್ಟ್ ಕೊನೆಯ ಪಕ್ಷ ನಮ್ಗೆ ಹೇಳುವಂಥ ಸಾಮಾನ್ಯ ಕನಿಷ್ಠ ಜ್ಞಾನವೂ ನಿಮಗಿಲ್ಲ ಅಂತೇಳಿ ನನಗೆ ಬೇಸರ ಆಗುತ್ತೆ. ನಾನು ಚಂದ್ರಯ್ಯ ಅಂತೇಳಿ ಈ ಊರಿನ ನಾಗರಿಕ. ನಮಸ್ಕಾರ. ವಾರ್ಡ್ ನಂಬರ್ 2 ಚೌಡೇಶ್ವರಿ ವಾರ್ಡ್ ಅಂತ ಹೆಸರೇನೆ ಪ್ರಕಟಣೆ ಆಗಿತ್ತು. ಈಗ ಅಬ್ಜೆಕ್ಷನ್ಸ್ ಬಂದಿರೋದು ಯಲಹಂಕ ಓಲ್ಡ್ ಟೌನ್ಗೆ ರಾಜ ಕೆಂಪೇಗೌಡ ವಾರ್ಡು ಹೆಸರು ಕೊಡಿ ಅಂತ ಅವ್ರು ಅಬ್ಜೆಕ್ಷನ್ ಮಾಡಿದರು. ನಮ್ಮ ಚೌಡೇಶ್ವರಿ ವಾರ್ಡಿಂದ ಯಾವ ಅಬ್ಜೆಕ್ಷನು ಕೊಟ್ಟಿರಲಿಲ್ಲ, ಅದು ಕರೆಕ್ಟಾಗೇ ಇತ್ತು. ಈಗ ರೀಸೆಂಟಾಗಿ 3 days ಬ್ಯಾಕ್ ಈಗ ಗೆಜೆಟ್ ಪಾಸ್ ಆಗಿರೋದ್ರಲ್ಲಿ ನಮ್ಮ ಚೌಡೇಶ್ವರಿ ತಾಯಿ ಹೆಸರೇ ಇಲ್ದಂಗೆ ಆ ವಾರ್ಡು ಇಲ್ಲ, ಆ ವಾರ್ಡ್ಗೆ ಹೆಸರು ಇಲ್ಲ. ಆ ವಾರ್ಡು ಬೌಂಡ್ರಿಗೆ ರಾಜ ಕೆಂಪೇಗೌಡ ಹೆಸರು ಬಂದ್ಬಿಟ್ಟಿದೆ. ಈಗ DK ಶಿವಕುಮಾರ್ ಒತ್ತಡ ಹಾಕಿ ಸರ್ ಸೆಂಟ್ ಮೇರಿ ಮಾಡಿದ್ರೆ ನೀವು ಒಪ್ಕೋತೀರಾ? ಯಾಕೆ ಒಪ್ಪೋಕ್ಕಾಗುತ್ತಾ? ನಮ್ಮ ತಾಯಿ ಚೌಡೇಶ್ವರಿ ಇದು ಆಗಿರೋ 2007ರಲ್ಲಿ BBMP ಆದಾಗ ಆಗಿರೋದು. ಅಷ್ಟು ವರ್ಷದಿಂದ ತಾಯಿ ಚೌಡೇಶ್ವರಿ ಹೆಸರೇ ಇದೆ ವಾರ್ಡ್ ನಂಬರ್ 2ಗೆ. ಈಗ ನಮಗೆ ಬೇಕಾಗಿರೋದು ವಾರ್ಡ್ ನಂಬರ್ 2 ಇರಬೇಕು. ಆ ವಾರ್ಡ್ ನಂಬರ್ 2ಗೆ ತಾಯಿ ಚೌಡೇಶ್ವರಿ ಹೆಸರೇ ಇರಬೇಕು. ಇದಕ್ಕೆ ನಮ್ಮ ಶಾಸಕರು ಪ್ರಯತ್ನ ಮಾಡ್ತಾವ್ರೆ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅವ್ರು ಹೇಳ್ದಂಗೆ DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಹೋಗ್ತೀವಿ. ನಾವು ಬಿಡೋದೇ ಇಲ್ಲ. ನಮಗೆ ತಾಯಿ ಚೌಡೇಶ್ವರಿ ವಾರ್ಡ್ ಹೆಸರು ಹಂಗೆ ಇರಬೇಕು ಅಂತ. ನಿಮ್ಮ ಹೆಸರು ಸರ್? ನನ್ನ ಹೆಸರು AS ರಾಜಾ ಅಂತ, ನಗರ ಮಂಡಲದ ಉಪಾಧ್ಯಕ್ಷನಾಗಿದ್ದೀನಿ BJP. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಈಗ ಈ ಸರ್ಕಾರ ಬಂದು ನ್ಯಾಯವಾಗಿರೋಂಥ ಸರ್ಕಾರ ಅಲ್ವೇ ಅಲ್ಲ. ಈ ಸರ್ಕಾರ ಬೆಂಗಳೂರನ್ನು ಒಳ್ಳೆಯ IAS ಆಫೀಸರ್ಗಳಾಕಿ ಒಳ್ಳೆ ಆಡಳಿತ ಕೊಟ್ಟಿದ್ರೆ ಸಾಕಾಗಿತ್ತು. ಇವರೇನು ಮಾಡಿದ್ರು 5 ಪಾಲಿಕೆಗಳಾಗಿ ಮಾಡಿ ನಮ್ಮ ಪಾಲಿಕೆನ ಬೆಂಗಳೂರು ಉತ್ತರ ಅಂತ ಮಾಡಿದ್ದಾರೆ. ಆ ಮಾಡಿರೋದ್ರಲ್ಲಿ ವಾರ್ಡ್ ನಂಬರು 1 ಅಂತ ಅಂದ್ಬಿಟ್ಟು ಫಸ್ಟು ಬಂದು ಅದರಲ್ಲಿ ಚೌಡೇಶ್ವರಿ ವಾರ್ಡ್ ಅಂತ ಬಂದಿತ್ತು. ನಮ್ಮ ಒಕ್ಕೂರು ಏನಂದರೆ ಇಲ್ಲಿ ಲೇಖಾರರು, ಎಲ್ಲ ಸಮಾಜದ ದೇವರು, ಎಲ್ರಿಗೂ, ಎಲ್ಲ ಜಾತಿ ಧರ್ಮದ ಎಲ್ರಿಗೂ ಬೇಕಾಗಿರೋದು ಚೌಡೇಶ್ವರಿ. ಯಾವುದೇ ಒಂದು ಧರ್ಮಕ್ಕಲ್ಲ, ಯಾವುದೇ ಒಂದು ಇದಕ್ಕಲ್ಲ, ರಾಜ್ಯ ಇದರಲ್ಲಿ ನಮ್ಮ ದೇವರು. ಆ ದೇವರನ್ನ ನಮ್ಮ ಶಾಸಕರು ಆಯ್ಕೆ ಮಾಡಿ, ನಮ್ಮ ಮುಖಂಡರೆಲ್ಲ ಆಯ್ಕೆ ಮಾಡಿ ಹೆಸರಿಟ್ಟಿದ್ರು. ಫಸ್ಟು ಗೆಜೆಟ್ ಕಾಪಿ ಬಂದಾಗ ಚೌಡೇಶ್ವರಿ ವಾರ್ಡ್ ಅಂತಲೇ ಇತ್ತು. ಆದರೆ ಇಲ್ಲಿನ ಸ್ಥಳೀಯ ಆಡಳಿತ ಪಕ್ಷದ ಮುಖಂಡರುಗಳು ಗಾರ್ಡನ್ ಇದ್ರೇ ಇಲ್ಲ ಅವರೇ. ಯಾಕೆ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾ ಇದ್ದಾರೆ, ಈಗ ಏನು ಹೇಳ್ತಾರೆ ಅವರು, ತಾಂತ್ರಿಕ ದೋಷ ಅಂತಾರೆ. ತಾಂತ್ರಿಕ ದೋಷ ಅಂದಾಗ ಫಸ್ಟು 1 ಇತ್ತು. 1ನೇ ವಾರ್ಡ್ನಲ್ಲಿರೋರನ್ನ ಕೆಂಪೇಗೌಡ ಅಂತ ವಾರ್ಡಲ್ಲಿರುವಾಗ ಅವರು 1ನ್ನು ಫಸ್ಟ್ನೇ ಕೆಲಸ ಮಾಡಬೇಕಾಗಿರೋದು ನಂಬರ್ ಚೇಂಜ್ ಮಾಡಬೇಕಾಗಿತ್ತು. ನಂಬರ್ನೇನು ಮಾಡಬೇಕಾಗಿತ್ತು, ಕೆಂಪೇಗೌಡ ವಾರ್ಡ್ಗೆ ಫಸ್ಟ್ ಕೊಟ್ಟು ಎರಡನೇ ವಾರ್ಡ್ಗೆ ಚೌಡೇಶ್ವರಿ ವಾರ್ಡು ಅಂತೆಲ್ಲ ಕೊಡಬೇಕಾಗಿತ್ತು. ಆದರೆ ಇವರು ಮೈಗಳ್ರು, ಇವರು ಕೆಲಸ ಮಾಡೋರಲ್ಲ. ಅವ್ರು ಹೇಳ್ತಾ ಇರೋಂಥ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಅರ್ಥ ಏನಂದರೆ, ಇಲ್ಲಿ ಯಾರೋ ಕೇರಳದವ್ರವ್ರೆ, ಯಾರೋ ತಮಿಳ್ನಾಡಿನವ್ರವ್ರೆ, ಯಾರೋ ಪಶ್ಚಿಮ ಬೆಂಗಾಳದವ್ರವ್ರೆ. ಆದರೆ ಕರ್ನಾಟಕದವರು ಯಾರೂ ಇರಲಿಲ್ವ ಇಲ್ಲಿ ಕೆಲಸ ಮಾಡೋದಕ್ಕೆ, ಟೆಕ್ನಿಷಿಯನ್ ಮಾಡೋದಕ್ಕೆ ಯಾರೂ ಇರಲಿಲ್ವ ಇವ್ರಿಗೆ ಆಡಳಿತ ಹೆಂಗಿರುತ್ತಂದರೆ ಸ್ವತಂತ್ರ ಬುದ್ಧಿ ಇಲ್ಲ ಇವ್ರಿಗೆ, ಯಾರೋ ಹೇಳ್ಕೊಟ್ಟಿರೋ ಬುದ್ಧಿಗಳು ಈ ಥರ ಇರೋದ್ರಿಂದ ಅವ್ರೇನು ಮಾಡಿದ್ದಾರೆ, ಅವ್ರಿಗೇನು ಗೊತ್ತು, ಚೌಡೇಶ್ವರಿ ವಾರ್ಡ್ ಬಗ್ಗೆ ಏನು ಗೊತ್ತಿರುತ್ತೆ. ಅದಕ್ಕೆ ಇವರು ಸ್ಥಳೀಯವಾಗಿ ಇವಾಗ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡಬೇಕಾದ್ರೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಇವರು ರಾಜಕೀಯ ಪಕ್ಷದ ಮುಖಂಡರುಗಳು ಇವರೇ ಕೈವಾಡ. ಇವ್ರು ಹೇಳ್ತಾರೆ ನಾನೇ ವಾರ್ಡ್ನೆಲ್ಲ ಮಾಡ್ಕೊಂಬಂದಿರೋದು, ಈ ಚೌಡೇಶ್ವರಿ ವಾರ್ಡೆಲ್ಲ ನಾನೇ ಬೌಂಡ್ರಿ ಫಿಕ್ಸ್ ಮಾಡಿರೋದು, ಎಲ್ಲದಕ್ಕೂ ಎಲ್ಲ ಸನ್ಮಾನಕ್ಕೆಲ್ಲ ಇವರು ಓಕೆ. ಏನಾದರೂ ಅವಮಾನ ಆದರೆ ನಾನೆಲ್ಲ ಇದು ಮಾಡಿರೋದು.
ಇನ್ನೊಬ್ಬರಿಗೆ ಅಂತ ಹೇಳ್ತಾರೆ. ಇದು ಸರಿನಾ? ಇದು ಇವರು ಈಗ ಕೊನೆಗೆ ನಿಮ್ಮ ಆಗ್ರಹ ಏನು ಸರ್? ನಮ್ಮ ಆಗ್ರಹ ಇವಾಗ ಇಲ್ಲಿ ಮುಖಂಡರು ಎಲ್ಲ ಚೌಡೇಶ್ವರಿ ವಾರ್ಡಿನ ಎಲ್ಲ ಮತದಾರರು ಎಲ್ಲ ಸೇರಿ ಎಲ್ಲಾನು ಒಕ್ಕೂಲಿನ ಅಂದರೆ ಎಲ್ಲ ನಿರ್ಣಯ ಏನಂದರೆ ಚೌಡೇಶ್ವರಿ ತಾಯಿಯ ವಾರ್ಡ್ ಅಂತಲೇ ಬರಬೇಕು ಮತ್ತು ನಂಬರು ಎರಡೇ ಬರಬೇಕು. ಇವ್ರು ಏನಾದರೂ ಈಗ ಅವರು ಸ್ಥಳೀಯ ಮುಖಂಡರು ಆಡಳಿತ ಪಕ್ಷದ ಮುಖಂಡರು ಹೇಳಿದ್ದಾರೆ ಇನ್ನು 15 ದಿನದಲ್ಲಿ ಏನಾದರೂ ಚೇಂಜ್ ಮಾಡ್ತೀನಿ ಅಂತ. ಇವ್ರು ಏನಾದರೂ ಮಾಡಿದ್ರೆ ಪರವಾಗಿಲ್ಲ. ಇವರು ಲಾಸ್ಟ್ ಟೈಮ್ ಮಾಡಿರೋ ಅಂಥ ಅಧಿಕಾರ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಮಾಡಿರೋದೆಲ್ಲ ಜನಕ್ಕೆಲ್ಲ ಚೆನ್ನಾಗಿ ಗೊತ್ತಿದೆ. ನಾವು ಇಲ್ಲಿ ಭಾಜಪದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ಇವರು ಏನಿದ್ರು ಏನೇ ಮಾಡೋದು ಕಾನ್ಸವರ್ಸಿ ಮಾಡೋಂಥ ಕೆಲಸನೇ ಇವ್ರು ಮಾಡ್ತಾ ಇರೋದು. ಇವರು ನಮ್ಮ ಒಕ್ಕೂಲವಾಗಿ ಈ ಎಲ್ಲ ಪಕ್ಷ ಬಿಟ್ಟು ನಾವೆಲ್ಲರೂ ಸೇರಿ ಚೌಡೇಶ್ವರಿ ವಾರ್ಡೇ ಬೇಕು, ವಾರ್ಡ್ ನಂಬರ್ 2 ಬೇಕು ಅಂತ ಹೇಳಿದ್ದೀವಿ. ಮನವಿನೂ ಕೊಡ್ತೀವಿ, ಶಾಸಕರಿಗೂ ಸೇರಿಸ್ತದೆ. ಆದರೆ ಇವ್ರು ಕೊಟ್ಟಿರೋಂಥ ಗಡುವೇನಾದರೂ ಮೀರಿ ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟಕ್ಕೆ ನಾವು ಸಿದ್ಧವಾಗ್ತೀವಿ. ಚುನಾವಣೆ ಬೈಕಟ್ ಮಾಡೋಂಥ ಇದು ಮಾಡೋಂಥದ್ದು ದೊಡ್ಡ ನಮ್ಮ ನಾಯಕರುಗಳೆಲ್ಲ ತೀರ್ಮಾನ ತಗೊಂಡು ನಾವು ಮುಂದಿನ ಕೆಲಸನ ನಾವು ಅದನ್ನು ಒಂದು ಸಭೆ ಮಾಡಿ ನಾವು ತೀರ್ಮಾನ ತಗೊಳ್ತೀವಿ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಮುನ್ರಾಜ್ ಅಂತ ಅಂದ್ಬಿಟ್ಟು ಯಲಹಂಕ ಕಾಮಾಕ್ಷ ಮಲ್ಲಬೇಕು. ಏನು ನಮ್ಮ ವಾರ್ಡ್ ನಂಬರ್ 2 ಚೌಡೇಶ್ವರಿ ವಾರ್ಡನ್ನು ಹೆಸರನ್ನು ಬದಲಾಯಿಸಿದ್ದಾರೆ ರಾಜ ಕೆಂಪೇಗೌಡರಾಗಿ. ಇದನ್ನು ನಾವು ಕಡಾಖಂಡಿತ ನಾವು ಖಂಡಿಸ್ತಾ ಇದ್ದೀವಿ ನಾವೆಲ್ಲರೂ. ಸೊ ಯಾವ ಕಾರಣಕ್ಕೂ ಕೂಡ ಈ ನಾಮಕರಣನ ಬದಲು ಮಾಡಲೇಬೇಕು. ಗೆಜೆಟ್ ಆಗಿದೆ ಅಂತ ಹೇಳ್ತಿದ್ದಾರೆ, ಇದೇ ನಾವು ಒಪ್ಪಕ್ಕೆ ತಯಾರಿಲ್ಲ. ಇದೇ ಮುಂದುವರೆದ್ರೆ ಮಾತ್ರ ನಾವು ಚುನಾವಣೆ ಕೂಡ ನಾವು ಬಹಿಷ್ಕರಣ ಮಾಡೋದಕ್ಕೆ ಕೂಡ ನಾವು ರೆಡಿ ಇದ್ದೀವಿ. ಇದೇ ವಿಚಾರವಾಗಿ ಇನ್ನೊಂದು 15 ದಿವಸ ಕಾಲಾವಕಾಶ ನಾವು ಕೊಟ್ಟು ನಾವು ಆಕ್ಷೇಪಣೆಗಳನ್ನ ಎಲ್ಲೆಲ್ಲಿ ಸಲ್ಲಿಸಬೇಕು ಎಲ್ಲ ಕಡೆ ನಾವು ಸಲ್ಲಿಸ್ತೀರಿ. ಸಲ್ಲಿಸಿದ ಮೇಲೆ ಕೂಡ ಸರ್ಕಾರ ಕೂಡ ಇದಕ್ಕೆ ಮಣಿಲೇಬೇಕು, ಇದನ್ನು ಬದಲು ಮಾಡಲೇಬೇಕು. ಮಾಡಿಲ್ಲ ಅಂತ ನಾವು ಉಗ್ರವಾದ ಹೋರಾಟ ಕೂಡ ಮಾಡ್ತೀರಿ. ಈ ಚುನಾವಣೆ ಕೂಡ ಬಹಿಷ್ಕರಣ ಮಾಡ್ತೀರಿ ನಾವು. ತಮ್ಮ ಹೆಸರು? ಗಿರೀಶ್. ಚೌಡೇಶ್ವರಿ ವಾರ್ಡನ್ನು ಹೆಸರು ನಾವೆಲ್ಲ ಹೋರಾಟ ಮಾಡಿ ಇಟ್ಸ್ಕೊಂಡಿದ್ದೀವಿ. MLA ಸಾಹೇಬರ ಸಹಕಾರದಿಂದ, ವಿಶ್ವನಾಥ್ ಅವರ ಸಹಕಾರದಿಂದ ಈ ಹೆಸರನ್ನು ಚೌಡೇಶ್ವರಿ ಕಲ್ಯಾಣ ಮಂಟಪ, ಚೌಡೇಶ್ವರಿ ದೇವಸ್ಥಾನ ಎಲ್ಲ ಈ ವಾರ್ಡಲ್ಲಿದೆ. ಮತ್ತು ಈ ನೇಕಾರಿಕೆ ಸಮುದಾಯದವರು 100ಕ್ಕೆ 99% ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಲಹಂಕ ಗೋಪಾಲ ಕೆಂಪೇಗೌಡರು ಮಾದರಿ ಆದರೆ ಚೌಡೇಶ್ವರಿ ತಾಯಿ ನಮ್ಮ ಕರ್ನಾಟಕಕ್ಕೆ ತಾಯಿ ಅಂತ ಹೆಸರನ್ನು ಇದ್ದಿದ್ದನ್ನು ತೆಗೆದುಹಾಕಿದ್ದಾರೆ ಬೈ ಮಿಸ್ಟೇಕು. ದಯವಿಟ್ಟು ನಮ್ಮೆಲ್ಲರ ಕಳಕಳಿಯ ಮನವಿ 2ನೇ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತಾನೆ ಇಡಬೇಕು ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಎಲ್ಲ ಮುಖಂಡರು ಸಭೆ ಸೇರಿ ಒಂದು ಒಕ್ಕಲಿನ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ? ಎಲ್ಲ ನಮ್ಮ ಸಂಘದ ಸದಸ್ಯರು ಮತ್ತು ನಮ್ಮ ಮಿತ್ರರು, ಊರಿನ ಪ್ರಮುಖರೆಲ್ಲ ಸೇರಿ ಈ ದಿನ ನಾವು ಮೀಟಿಂಗ್ ಮಾಡಿದ್ವಿ. ಮೊದಲು ನಮ್ಮ ಚೌಡೇಶ್ವರಿ ವಾರ್ಡು ಮೊದಲು 2008 ಮಾಡಿದ್ರಲ್ಲ, ಅದೇ ಥರ ವಾರ್ಡು ಅದೇ ಹೆಸರು ಇಡಬೇಕು, ಬೇರೆ ಚೇಂಜ್ ಮಾಡಬಾರ್ದು ಅಂತ ತಮ್ಮ ಮನವರಿಕೆ. ಎಲ್ಲರೂ ಅದೇ ಒಂದು ಒಕ್ಕರಳಿನಿಂದ ಒಂದೇ ಅಭಿಪ್ರಾಯ ತಗೊಂಡಿದ್ದಾರೆ. ದಯವಿಟ್ಟು 2ನೇ ವಾರ್ಡ್ನ ಚೌಡೇಶ್ವರಿ ವಾರ್ಡ್ ಅಂತಲೇ ಮಾಡಬೇಕಂತ ನಮ್ಮ ಅಭಿಪ್ರಾಯ. ತಮ್ಮ ಹೆಸರು ಸರ್? ಆರ್ ನಾರಾಯಣ ಅಂತ, ಚೌಡೇಶ್ವರಿ ಕಲ್ಯಾಣ ಮಂಟಪ ಅಧ್ಯಕ್ಷರು ಸರ್. ಎಲ್ಲರೂ ಬಂದಿದ್ದಾರೆ ಇಲ್ಲಿ, ಎಲ್ಲ ಪ್ರಮುಖರು, ಎಲ್ಲ ಹಿರಿಯರು ಎಲ್ಲ ಬಂದಿದ್ದಾರೆ ಇಲ್ಲಿ. ಜಾತ್ಯತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಅಂದರೆ ಜಾತ್ಯತೀತವಾಗಿ ಎಲ್ಲರೂ ಬಂದ್ಬಿಟ್ಟಿದ್ದೀವಿ. ಎಲ್ಲ 2 ಗಂಟೆಗಳಿಂದ ನಡೆದಂಥ ಈ ಒಂದು ಸಭೆಯಲ್ಲಿ ಒಕ್ಕರಲಿನ ಒಂದೇ ವಾಕ್ಯದ ನಿರ್ಣಯ ಏನು ತಗೊಂಡಿದ್ದೀವಿ ಅಂತಂದರೆ, ಗ್ರೇಟರ್ ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ ನಮ್ಮ ವಾರ್ಡ್ ನಂಬರ್ 2 ಮಾಡಿ ನಮಗೆ ಚೌಡೇಶ್ವರಿ ವಾರ್ಡ್ ಅಂತ ಹೆಸರು ಕೊಡಿ. ಇಷ್ಟೇ ನಮಗೆ ಬೇಕಾಗಿರೋದು. ರಾಜ ಕೆಂಪೇಗೌಡ ವಾರ್ಡ್ದು ಅವ್ರು ಏನು ಬೇಕೋ ಅವ್ರು ಕೊಟ್ಟಿದ್ದಾರೆ. ಆಲ್ರೆಡಿ ಇದ್ದಾರೆ, ಅವರು KPCC ಆಫೀಸಲ್ಲಿ ಇದ್ದಾರೆ ಅವರು. ಈ ಪ್ರಕ್ರಿಯೆ ಮತ್ತೆ ಒಂದು 10 ರಿಂದ 15 ದಿನ ತಗೊಳ್ತದೆ. ಗೆಜೆಟ್ ಏನಂತ ಇದು ಅದು ಫೈನಲ್ ಐತೆ, ಅದು ನಿಜಾನೇ. ಗೆಜೆಟಲ್ಲಿ ತಿದ್ದುಪಡಿಗೆ ನಾವು ಕೊಡ್ತಾ ಇರೋದು, ನಾವು ಆಕ್ಷೇಪಣೆ ಎಲ್ಲ ಕೊಡ್ತಾ ಇರೋದು. ಇದು ತಿದ್ದುಪಡಿ, ಯಾಕಂದರೆ